ಎಸ್ ಗುರುಜಿ, ಈ ವಾರದ ಭವಿಷ್ಯ ಈ ನಾಳೆಯಿಂದ 23ನೇ ತಾರೀಕಿಂದ 29ನೇ ತಾರೀಕುವರೆಗೂ 12 ರಾಶಿಗಳಿಗೆ ಯಾವ ರೀತಿ ಇದೆ ಸಮಯ, ಯಾವ ರಾಶಿಗೆ ಒಳ್ಳೇದಿದೆ, ಯಾವ ರಾಶಿ ಕೆಟ್ಟದಾಗುತ್ತೆ, ಅವ್ರು ಯಾವ ಪರಿಹಾರ ಮಾಡ್ಕೊಳ್ಬೇಕು, ಅವರಿಗೆ ಯಾವ ಲಕ್ಕಿ ನಂಬರ್ ಅದೆಲ್ಲ ತಿಳಿಸ್ಕೊಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಗೆ ಹೇಗಿದೆ ಈ ಮುಂದಿನ ವಾರ? ನೋಡಿ, ನಮಸ್ಕಾರ. ಮೊದಲಾಗಿ ನಾನು ನಿಮ್ಗೆ ಹೇಳ್ತೀನಿ, ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಬಂದು ನೀವು ಫ್ರೆಂಡ್ ಆಗಿ ಎಲ್ಲ ಭದ್ರಕಾಳಿ ಪೂಜೆ ಪರಿಹಾರಗಳು ಮತ್ತು ಯಾವ್ಯಾವ ರಾಶಿ ಟೈಮ್ ಕೆಡುತ್ತೆ, ಯಾವತ್ತು ಕೆಡುತ್ತೆ ಅಂತ ಹೇಳ್ತೀನಿ. ನಂದು ಇನ್ಸ್ಟಾಗ್ರಾಮ್ ಐಡಿ ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರಾಲಜಿನ ಐಡಿನ ನೀವೆಲ್ಲರೂ ಕೂಡ ಜಾಯ್ನ್ ಆಗಿ. ಹಾಗಾಗಿ ಇದು ನಿಮಗೆ ಏನು ಬೇಕಾದ್ರೂ ನಮ್ಮದು ಅಲ್ಲೆಲ್ಲ ಸಿಗುತ್ತೆ. ನನ್ನ ಮಾರ್ಕೆಟಿಂಗ್ದು ನಿಮ್ಗೆ ಏನು ಬೇಕಾದ್ರೂ ದಯವಿಟ್ಟು ಇದನ್ನು ಎಷ್ಟು ನೀವು ಬಳಸ್ಕೊಳ್ತೀರೋ ಅಷ್ಟು ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಆರ್ಯವರ್ಧನ್ ಅದನ್ನು ನೀವು ಬಳಸ್ಕೊಂಡಾಗಲೇ ಅದು ಗೊತ್ತಾಗೋದು 100%. ಅದು ಪಾಸಿಟಿವ್ನ ನಿಮ್ಗೆ ರಿಸಲ್ಟ್ಗಳು ತುಂಬ ಜಾಸ್ತಿ ಬರುತ್ತೆ. ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ನೀವೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವೆಲ್ಲರೂ ಫ್ರೆಂಡ್ ಆಗಿ, ದಯವಿಟ್ಟು ಫ್ರೆಂಡ್ಶಿಪ್ ಆಗಿ. ಅದರಲ್ಲಿ ಎಲ್ಲ ವೀಡಿಯೋಗಳು ಇದ್ದಾವೆ ಮತ್ತು ಎಲ್ಲವನ್ನೂ ಕೂಡ ಈ ಭದ್ರಕಾಳಿದ ವೀಡಿಯೋ, ಫೋಟೋ, ಅಷ್ಟಮಿ ಪೂಜೆ ಎಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ 100%. ಹಾಗಾಗಿ ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ಗೂಗಲ್ ನೋಡಿದ್ರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನೀವು ಫ್ರೆಂಡ್ ಆಗ್ತೀರಾ, ನಾನು ನಿಮ್ಮ ಫ್ರೆಂಡ್ ಆಗ್ತೀನಿ. ಮೊದಲಿಗೆ ಮೇಷರಾಶಿಗೆ ಏನಾಗುತ್ತೆ, ಭಾಳ ಮಿರಾಕಲ್. 26ನೇ ತಾರೀಕುವರೆಗೂ ತುಂಬ ಕೆಟ್ಟ ಟೈಮ್ ಅಂತ ನಡೀತೀವಿ. 23ರಿಂದ 29ನೇ ತಾರೀಕುವರೆಗೂ ಮಾತಾಡ್ತಿದ್ದೀನಿ. ಮೇಷರಾಶಿ ವಾರ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತಿದ್ದೀನಿ. ಈ ವಾರದಲ್ಲಿ ಮೇಷರಾಶಿಗೆ ತುಂಬ ಕೆಟ್ಟ ಫಲಗಳನ್ನ ಕಾಣ್ತಾ ಹೋಗ್ತೀರಾ. ಅದರಲ್ಲಿ 26ನೇ ತಾರೀಕಿಂದ ಬೆಟರ್ ಆಗುತ್ತೆ. 26ರಿಂದ ಬೆಟರ್ ಆಗುತ್ತೆ. ಆದರೆ 26ನೇ ತಾರೀಕಿಗೆ ಶುಕ್ರ ಗ್ರಹ ಮೀನದಿಂದ ಮೇಷರಾಶಿ ಬರೋದ್ರಿಂದ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕಾಣ್ತೀರಾ. ಹಾಗಾಗಿ ನೀವು ಒಂದೇ ಒಂದು ಪರಿಹಾರವನ್ನು ಏನು ಮಾಡ್ಬೇಕಂದ್ರೆ, ಭಾಳ ವಿಶೇಷವಾಗಿ ಮೇಷರಾಶಿಯವರು ಭಾಳ ವಿಶೇಷವಾಗಿ ಯಾವುದಾದ್ರು ಹಸುವಿಗೆ ಮೇವು ಕೊಡೋದ್ರಿಂದ, ಹಸು ಊಟ ಹುಲ್ಲು ಕೊಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ತುಂಬ ಪಾಸಿಟಿವ್ನ ಕೊಡುತ್ತೆ. 26ನೇ ತಾರೀಕಿಂದ ವೃಷಭ ರಾಶಿಗೆ ತುಂಬ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. 26ನೇ ತಾರೀಕಿಂದ ನೀವು ವೃಷಭ ರಾಶಿಯವರು ಮನೆ ಮಠ ಕಳ್ಕೊಳ್ತೀರಾ, ಅವಮರ್ಯಾದೆ ಆಗ್ತೀರಾ, ಆಕ್ಸಿಡೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ವೃಷಭ ರಾಶಿಯವರು ನೀರ್ಗಾಯಿ ಆಗ್ತೀರಾ. ರಾಶಾಧಿಪತಿ ಶುಕ್ರ ವ್ಯಯಸ್ಥಾನಕ್ಕೆ ಹೋಗೋದ್ರಿಂದ ನೀವು ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ವೃಷಭ ರಾಶಿಯವರು ಆಕ್ಸಿಡೆಂಟು, ಅಪಘಾತ ಮತ್ತು ಸಾಲ ಮಾಡಿ ಒಡಿಸ್ಕೊಳೋದು ಮತ್ತು ಕದ್ದೋಡೋಗೋದು, ಫ್ರಾಡು, ಇದೆಲ್ಲವೂ ಕೂಡ 26ನೇ ತಾರೀಕಿಂದ ವೃಷಭ ರಾಶಿಯವ್ರ ಮನೆ ಮೇಲೆ ಕೇಸ್ಗಳಾಗುತ್ತೆ. ಕೋರ್ಟು ಕೇಸನ್ನೆಲ್ಲ ಅಲಿಬೇಕಾಗುತ್ತೆ, ಕಂಪ್ಲೇಂಟ್ ಆಗುತ್ತೆ. ಯಾಕಂದರೆ ರಾಶಾಧಿಪತಿ ಶುಕ್ರ ಗ್ರಹ ವ್ಯಯಸ್ಥಾನಕ್ಕೆ ಹೋದರೆ ಕಂಪ್ಲೇಂಟು, ಕೋರ್ಟ್ ಕೇಸೆಲ್ಲ ಆಗುತ್ತೆ. ರಾಶಿ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಇದೆಲ್ಲ ನಡೀತಿದೆ. ಯಾರೆಲ್ಲ ಕೇಸ್ ಹಾಕಿಸ್ಕೊಳ್ತೀರ ಗೊತ್ತಿಲ್ಲ 100%. 26ನೇ ತಾರೀಕಿಂದ ಈ ವಾರದಲ್ಲಿ ನಿಮ್ಮ ಟೈಮು ತುಂಬ ಬ್ಯಾಡ್ ಟೈಮ್. ವೃಷಭ ರಾಶಿಯವ್ರಿಗೆ ಎಷ್ಟು ನಿಮಗೆ ತುಂಬ ಡೇಂಜರ್ ಅಂತ ಹೇಳುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ತುಂಬ ಅಂದರೆ ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಮೋಸ ಮಾಡ್ತಿರೋ, ಯಾವ ಥರ ಫ್ರಾಡ್ ಮಾಡ್ತಿರೋ, ಹೇಗೆ ಬದುಕ್ತಿರೋ, ಅದೆಲ್ಲ ವೃಷಭ ರಾಶಿಗೆ ಸಂಬಂಧಪಡುತ್ತೆ. ಇಲ್ಲ, ಈ ಒಳ್ಳೆಯ ಕೆಲಸ ಮಾಡಿ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೈತಾರೆ. ಹಾಗಾಗಿ ಒಳ್ಳೇದು ಮಾಡಿದ್ರು ವೃಷಭ ರಾಶಿ ಕೆಟ್ಟದ್ದು ಮಾಡಿದ್ರು ಕೆಟ್ಟದ್ದಾಗುತ್ತೆ. ವೃಷಭ ರಾಶಿಯವರು ಇಷ್ಟಿಷ್ಟ ನಿಗಿರ್ತಾ ಇದ್ರು, ನಮ್ಮ ಟೈಮ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಮಾಡಿದ್ದೆಲ್ಲ ಒಳ್ಳೆಯದು, ಸಕಲ ಸಂಪತ್ತು, ಐಶ್ವರ್ಯ ಅಂತ. 26ನೇ ತಾರೀಕಿಂದ ನಿಮಗೆ ಕಂಪ್ಲೇಂಟು, ಕೇಸು, ಹಾಸ್ಪಿಟ್ಲ್ ಖರ್ಚು ಮತ್ತು ಆಕ್ಸಿಡೆಂಟು, ಸಾವು ನೋವು ಎಲ್ಲವೂ ಕೂಡ ವೃಷಭ ರಾಶಿ ಮೇಲೆ ನಡೀತಿದೆ. ತುಂಬ ಕೇರ್ಫುಲ್ಲಾಗಿರಿ. ರಜೆ ಬಂತು ಅಂತ ಊರು ಸುತ್ತಕ್ಕೆ ಹೋಗಿ ಎಲ್ಲರೂ ಹೋಗಿ ಲೈಫನ್ನು ಹಾಳು ಮಾಡ್ಕೊಬೇಡಿ ಅಂತ ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡ್ತಾ ಇದ್ದೀನಿ. ವೃಷಭ ರಾಶಿಯವ್ರು ಕೇರ್ಫುಲ್ಲಾಗಿರಿ. ಅದಾದಮೇಲೆ ಮಿಥುನ ರಾಶಿಯವ್ರಿಗೆ ಈ ವಾರ ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ. ಸಕಲ ಸಂಪತ್ತು ಎಲ್ಲ ಕೂಡ ರಾಜಯೋಗ ಬರುತ್ತೆ. ಅದರಲ್ಲೂ ಕೂಡ ಶೇರ್ ಮಾರ್ಕೆಟಲ್ಲಿ ದುಡ್ಡು ಬರುತ್ತೆ. ಆದರೆ ಶೇರ್ ಮಾರ್ಕೆಟನ್ನು ದಯವಿಟ್ಟು ಇನ್ನು 3 ತಿಂಗಳು ಯಾರು ಶೇರ್ ಮಾರ್ಕೆಟು, ಗೋಲ್ಡು, ರಿಯಲ್ ಎಸ್ಟೇಟು ಯಾವುದನ್ನು ಕೂಡ ಪರ್ಚೇಸ್ ಮಾಡಬೇಡಿ. 3 ಮಂತ್ಸ್ ಆದಮೇಲೆ ಇನ್ನೂ ರೇಟ್ ಕಮ್ಮಿ ಆಗುತ್ತೆ. ದಯವಿಟ್ಟು ಗೋಲ್ಡ್ ಇವಾಗೆಲ್ಲ ಕೈ ಹಾಕಬೇಡಿ. ಯಾವ ಒಡವೆನೂ ತರಕ್ಕೆ ಹೋಗ್ಬೇಡಿ, ರೇಟ್ ಕಮ್ಮಿ ಆಗುತ್ತೆ. ದಿಢೀರ್ನೇ ನೀವು ಚಿನ್ನದ ರೇಟ್ ಕಮ್ಮಿ ಆಗೋದ್ರಿಂದ ನೀವು ದಯವಿಟ್ಟು ಮುಟ್ಟಕ್ಕೆ ಹೋಗ್ಬೇಡಿ, ತಗೋಬೇಡಿ. ಮಿಥುನ ರಾಶಿಗೆ ಈ ವಾರ ಪೂರ್ತಿ ಸಕಲ ಸಂಪತ್ತು, ಐಶ್ವರ್ಯಗಳು ತುಂಬ ಜಾಸ್ತಿ ಇದೆ. ಅಷ್ಟ ಐಶ್ವರ್ಯ ಕೂಡ ತುಂಬ ರಾಜಯೋಗನ ಕೊಡ್ತಾ ಇದೆ, ತುಂಬ ಲಕ್ಕನ ಕೊಡುತ್ತೆ. ಕಟಕ ರಾಶಿಗೆ 10ನೇ ಮನೆಯಲ್ಲಿ ಶುಕ್ರ ಗ್ರಹ ಬರೋದ್ರಿಂದ ನಿಮಗೆ ಕೆಲಸಗಳು ಸಿಗುತ್ತೆ ಅಂತ ಹೇಳುತ್ತೆ. ಕಟಕ ರಾಶಿಯವ್ರಿಗೆ ಯಾರೆಲ್ಲ ಕೆಲಸ ಇಲ್ಲ, ಜಾಬ್ ಇಲ್ಲ ಅಂತಿದ್ರು ಅವ್ರಿಗೆಲ್ಲವೂ ಕೂಡ ಕೆಲಸ ಸಿಗುತ್ತೆ. ತುಂಬ 10th ಅಡಲ್ಲಿ ಶುಕ್ರ ಇದೆ, 11th ಅಧಿಪತಿ 10th ಅಡಲ್ಲಿ ಶುಕ್ರ ಇದೆ. ನಿಮಗೆ ಜಾಬು, ಕೆಲಸ ಎಲ್ಲ ಸಿಗುತ್ತೆ. ಯಾರೆಲ್ಲ ಕಟಕ ರಾಶಿಯವರು ಕೆಲಸ ಇಲ್ಲ ಅಂತಿದ್ರು ಅವ್ರಿಗೆ ಜಾಬ್ ಸಿಗುತ್ತೆ, ಕೆಲಸ ಸಿಗುತ್ತೆ. ದಯವಿಟ್ಟು ಬರೆದಿಟ್ಕೊಳ್ಳಿ, ನಿಮ್ಮ 100% ಜಾಬ್ ಸಿಗುತ್ತೆ, 100% ಜಾಬ್ ಸಿಗುತ್ತೆ. ಮತ್ತು ವೃಷಭ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ಏನಾಗುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಫ್ರೆಂಡ್ಸು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು, ಕೇಸ್ ಮಾಡೋದು, ನಿಮ್ಮನ್ನು ಇಟ್ಕೊಡೋದು, ಅಣ್ಣ ತಮ್ಮದಿರ ಜಗಳ, ಸಂಬಂಧಿಕರ ಜಗಳಗಳೆಲ್ಲ ಇರುತ್ತೆ. ಅದನ್ನು ತುಂಬ ನೋಡಿ ಬಗೆಹರಿಸ್ಕೊಳ್ಳಿ. ಮತ್ತು ನಕ್ಷತ್ರಾಧಿಪತಿ ರಾಶಾಧಿಪತಿ ಸೂರ್ಯ ಅಷ್ಟಮದಲ್ಲಿ ಶನಿ ಜೊತೆ ಇರೋದ್ರಿಂದ
ನಿಮಗೆ ಕಂಪ್ಲೇಂಟು ಕೇಸು ಇದೆಲ್ಲವೂ ಕೂಡ ಆಗುತ್ತೆ. ತುಂಬ ದೇವ್ರ ಭಕ್ತಿ, ಅಪಾರವಾದ ಜ್ಞಾನ, ಯಾರಿಗೂ ಮೋಸ ಮಾಡಿದ್ರೆ ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ಇಲ್ಲ ನೀವು ಫ್ರಾಡ್ ಮಾಡೇ ಬದುಕ್ತಾಯಿದ್ದೀರಾ, ದಿವಸ ಬೆಳಿಗ್ಗೆ ಎಲ್ಲ ಅದನ್ನೇ ನಿಮ್ಮ ಲೈಫ್ ಮಲಗೋವರೆಗೂ ಅದೇ ಆಗಿದರೆ ನಿಮ್ಮ ಕರ್ಮಗಳು ನಿಮ್ಮನ್ನು ಸುತ್ತಿಗೆ ಬಂದು ಹೊಡಿತೇವೆ 100%. ಮತ್ತು ಸಿಂಹ ರಾಶಿಯವರಿಗೆ ಹಾವು ಕೂಡ ಕಚ್ಚುವಂಥ ಚಾನ್ಸಸ್ಗಳು ಇರ್ತವೆ. ಎಲ್ಲರೂ ಮಲೆನಾಡು ಅಲ್ಲಿ ಇಲ್ಲಿ ಹೋದಾಗ ಸ್ನೇಕ್ ಕೂಡ ನಿಮ್ಮನ್ನು ಕಚ್ಬೋದು, ಇಲ್ಲ ನಾಯಿ ಕೂಡ ನಿಮ್ಮನ್ನು ಕಚ್ಬೋದು ಅಂತ ಹೇಳುತ್ತೆ. ಯಾಕಂದರೆ ಲಗ್ನದಲ್ಲಿ ಕೇತು ಗ್ರಹ ಇದ್ದರೆ ನಾಯಿಗೆ ಸಂಬಂಧಪಡೋದಿರುತ್ತೆ. ಸಪ್ತಮದಲ್ಲಿ ರಾಹು ಇರೋದು ಹಾವು ಕೂಡ ಕಚ್ಚುತ್ತೆ ಅಂತ ಹೇಳುತ್ತೆ. ಸುಮ್ಮನೆ ನೋಡಿ ಹಾವು ಕೈಲಿ ಕಚ್ಚಿಸ್ಕೊಳ್ಳೋದು, ಎಲ್ಲ ಟ್ರಿಪ್ ಹೋದಾಗ ಇದೆಲ್ಲ ಆಗ್ಬೋದು. ತುಂಬ ಕೇರ್ಫುಲ್ಲಾಗಿಡಿ. ಯಾರಿಗೋ ಒಬ್ರಿಗೆ ಕಚ್ಚಿದ್ರು ಕೂಡ ಅದು ಸಿಂಹ ರಾಶಿನೇ ಆಗಿರುತ್ತೆ. ಎಲ್ಲರಿಗೂ ಕಚ್ಚಿಬಿಡುತ್ತಾ ಅನ್ನೋರೆಲ್ಲ ಇರ್ತಾರೆ 100%. ಜಗತ್ತಲ್ಲಿ ಹೆಂಗತ್ತಾ, ಎಲ್ಲ ತಿಂದಿದ್ದೆಲ್ಲ ಒಂದೇ ಸರಿ ಬರೋಲ್ಲ ರೀ, ಅದು ಜೀರ್ಣ ಆಗೇ ಬರುತ್ತೆ. ಒಬ್ಬೊಬ್ಬನಿಗೆ ಲೇಟಾಗಿ ಜೀರ್ಣ ಆಗುತ್ತೆ, ಒಬ್ಬನಿಗೆ ಬೇಗ ಜೀರ್ಣ ಆಗುತ್ತೆ. ಹಾಗಾಗಿ ಯಾರಿಗೆ ಜೀರ್ಣ ಆಗುತ್ತೋ ಅದು ಅವ್ರಿಗೆ ಸೇರಿಕೊಂಡಿರುತ್ತೆ 100%. ಇಲ್ಲಿ ಸಿಂಹರಾಶಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಗುತ್ತೆ. ಮತ್ತು ಇವಾಗ ಕೇಳಿ ಕನ್ಯಾ ರಾಶಿಯವರಿಗಂತೂ ಇವಾಗ ಮನೇಲಿ ತಂದೆಗೆ ಆರೋಗ್ಯ ಸಮಸ್ಯೆ, ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ, ಎಷ್ಟೋ ಜನ ಕನ್ಯಾ ರಾಶಿಯವರು ತಂದೆನ ಕಳ್ಕೋಬೋದು, ಈ ಥರದ್ದೆಲ್ಲ ಇರುತ್ತೆ. ಯಾಕಂದರೆ 9th ಲಾರ್ಡ್ ಅಧಿಪತಿ 8th ಲಾರ್ಡಿಗೆ ಹೋಗಬಾರ್ದು. ಅದು ತಂದೆ ಸ್ಥಾನದಲ್ಲಿ, ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ ಇಂಥವ್ರಿಗೆಲ್ಲ ಆರೋಗ್ಯ ಸಮಸ್ಯೆ, ಇಲ್ಲ ಅವ್ರಿಗೆ ಕಷ್ಟ ಆಗೋದು, ಇಲ್ಲ ಅವ್ರಿಗೆ ಯಾರ ಮುಂದೆ ಅವಮಾರ್ಯದೆ ಆಗೋದು, ಈ ಥರದ್ದೆಲ್ಲ ತೊಂದರೆ ಆಗುತ್ತೆ. ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಶುಕ್ರನ ಅಷ್ಟಮಕ್ಕೆ ಹೋಗಿನೇ ಸಪ್ತಮದಲ್ಲಿ ಶನಿ ಮತ್ತು ಸೂರ್ಯ ಗ್ರಹ ಇರೋದ್ರಿಂದ ಗಂಡ ಹೆಂಡ್ತಿ ನೀವೇನಾದರೂ ಜಗಳ ಮಾಡಿದರೆ ಒಂದು ಕನ್ಯಾ ರಾಶಿಯವರಿಗೆ ಖಂಡಿತ ಅಲ್ಲೂ ಕೂಡ ಕೋರ್ಟು ಕೇಸು ಎಲ್ಲ ಅಲಿಬೇಕಾಗತ್ತೆ. ಆಮೇಲೆ ಡೈವರ್ಸ್ ಆಗುತ್ತೆ. ಮತ್ತು ಫ್ರೆಂಡ್ಶಿಪ್ಪಿಂದ ನೀವು ವ್ಯಾಪಾರ ಮಾಡೋದ್ರಿಂದ ಮೋಸ ಆಗುತ್ತೆ. ಮತ್ತು ಹೊಡೆದಾಡ್ತೀರಾ ಅಂತ ಹೇಳುತ್ತೆ, ಕಿತ್ತಾಡ್ತೀರಾ, ಹೊಡೆದಾಡ್ತೀರಾ ಬೀದಿಲಿ. ಇದೆಲ್ಲ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ವಾರ ಹುಷಾರಾಗಿದ್ದರೆ ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಎಲ್ಲರೂ ಟ್ರಾಫಿಕಲ್ಲಿ ಹೊಡೆದಾಡೋದು, ಸಿಗ್ನಲಲ್ಲಿ ಹೊಡೆದಾಡೋದು, ಈ ಹೈವೇಲಿ ನಿಂತ್ಕೊಂಡು ಹೊಡೆದಾಡೋದು, ಈ ಥರ ಏನಾದ್ರು ವ್ಯವಹಾರ ಮಾಡ್ತಾರೆ, ಯಾವ್ದಾದ್ರು ದುಡ್ಡಿ ಕಾಸಿನಲ್ಲಿ ಜಗಳಗಳನ್ನು ಅತಿ ಹೆಚ್ಚು ನೋಡ್ತೀರ ಅಂತ ಕನ್ಯಾ ರಾಶಿಯವ್ರಿಗೆ ಹೇಳ್ತಿದ್ದೆ. ತುಲಾ ರಾಶಿಯವರಿಗೆ ಶುಕ್ರ ಗ್ರಹ ಸಪ್ತಮಕ್ಕೆ ಬಂದಿರೋದ್ರಿಂದ ತುಂಬ ಲಾಭವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಶುಕ್ರ ಲಾಭ ಸ್ಥಾನಕ್ಕೆ ಬಂದಿರೋದ್ರಿಂದ ಲಾಭವನ್ನು ತುಲಾ ರಾಶಿ ನೋಡಿದ್ರೆ 26ನೇ ತಾರೀಕುವರೆಗೂ ತುಲಾ ರಾಶಿ ಟೈಮ್ ಚೆನ್ನಾಗಿಲ್ಲ. 26ನೇ ತಾರೀಕಿಂದ ನಿಮ್ಮ ಟೈಮ್ ಸೂಪರ್ ಅಂತ ಹೇಳುತ್ತೆ. ಒಂದು 2 ದಿವಸ ಮುಂಚೆ ಚೆನ್ನಾಗಿರುತ್ತೆ ಅಂತ ತೊಂದರೆ ಇಲ್ಲ, ಏನು 2 ದಿವಸ. ತುಲಾ ರಾಶಿಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ ಈ ವಾರ ತುಂಬ ಚೆನ್ನಾಗುತ್ತೆ. ಅದರಲ್ಲಿ 26ನೇ ತಾರೀಕಿನ ಮೇಲೆ ಅಂತೂ ತುಂಬ ಬ್ಯೂಟಿಫುಲ್ ಅಂತ ಹೇಳುತ್ತೆ. ತುಲಾ ರಾಶಿಯವರಿಗೆ ಅದ್ಭುತವಾದ ದಿನ. ತುಂಬ ಈ ವಾರ ಪೂರ್ತಿ 26ರ ಮೇಲೆ ನಿಮಗೇನೋ ಒಳ್ಳೆಯದಾಗುತ್ತೆ, ಒಳ್ಳೆಯ ಸಂತೋಷ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಹ್ಯಾಪಿನೆಸ್ ಇರ್ತೀರ. ಮತ್ತು ನಿಮ್ಮ ಲೈಫಲ್ಲಿ ಏನೋ ನಿಮ್ಗೆ ಯಾರು ಏನೋ ಹೇಳಿದ್ರೆ 1-2 ಮಾತನ್ನು ಕೇಳಂಗಿರ್ತೀರ. ತುಂಬ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಕಷ್ಟಗಳು, ಗಂಡ ಹೆಂಡ್ತಿರ ಜಗಳ, ಮನಸ್ತಾಪ, ಅನುಮಾನ ಗಂಡ ಹೆಂಡ್ತಿ ಮೇಲೆ, ಇದೆಲ್ಲ ವೃಶ್ಚಿಕ ರಾಶಿ ಮೇಲೆ ಇರುತ್ತೆ. ಮತ್ತು ಅತಿ ಹೆಚ್ಚು ಸಪ್ತಮಾಧಿಪತಿ ಶುಕ್ರ ಅಷ್ಟಮಕ್ಕೆ ಹೋಗೋದು, ಮನೇಲಿ ದುಡ್ಡು ಕಳ್ತನ ಆಗೋದು, ಮತ್ತು ನಿಮ್ಮ ಜೋಬಲ್ಲಿ ಕಳ್ತನ ಆಗೋದು, ಒಡವೆ ಕಳ್ತನ ಆಗೋದು, ಮತ್ತು ನಿಮ್ಮ ಭಾವನೆಗಳು ಕಳ್ತನ ಆಗೋದು, ನಿಮ್ಮ ಭಾವನೆಯೂ ಕೂಡ ಕಳ್ತನ ಆಗ್ಬೋದು. ಭಾವನೆ ಅಂದರೆ ನಿಮ್ಮ ನಂಬಿಕೆನೇ ಒಂಥರ ಕಳ್ತನ ಆಗೋದು, ಈ ಥರದ್ದೆಲ್ಲ ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ಶುಕ್ರ ಅಷ್ಟಮದಲ್ಲಿ 6ನೇ ಮಲ್ಲಿರೋದು. ಮತ್ತು ಅದೇ ಥರ ಒಂದು ಗುರು 8ನೇ ಮನೆ, ಇವಾಗ ತುಂಬ ಮಾತಿಗೆ ಬೈದ್ಬಿಡೋದು. ಶುಕ್ರ 6ನೇ ಮಲ್ಲಿದ್ದಾಗ ಸಖತ್ತಾಗಿ ಬೈತಾರೆ, ಬಾಯಿ ಕೆಟ್ಟ ಪದಗಳು ಬರ್ತವೆ. ನಾನು ಪಕ್ಕ ಹಳ್ಳಿ ಲೋಕಲ್ ಬಸ್, ನನ್ನ ಸಂಸ್ಕೃತ ಬಂದಂಗೆ ಬರ್ತದೆ. ನಾನೇ ಇವಾಗೆಲ್ಲ ಕಂಟ್ರೋಲ್ ಮಾಡ್ತೀನಿ. ಮುಂಚೆ ನಾನು ಹೆಂಡ್ತಿ ಹೇಳಲು ಲೈವಲ್ಲಿ ಎಲ್ಲರೂ ಹೋದಾಗ ಮಾತಾಡ್ಬಿಡ್ತಿರ್ರಿ ಅಂತ. ನಾನು ಅವಾಗ ದಡಾರ್ ನಿಂತಾರ ಲೋಕಲ್, ಮತ್ತು ನಾನು ಜನರಲ್ಲಾಗಿ ಯಾರನ್ನೇ ಮಾತಾಡ್ಕೊಂಡು ಓಪನಾಗಿ ಮಾತಾಡ್ತೀನಿ. ಅದನ್ನು ಕೆಟ್ಟದಾಗೆ ಮಾತಾಡ್ತೀನಿ, ಹೃದಯಪೂರ್ವಕವಾಗಿ ಮಾತಾಡ್ತೀನಿ, ಆ ಥರ ಕೆಟ್ಟದಾಗೆ ಇದ್ದಿರಲ್ಲ. ವೃಶ್ಚಿಕ ರಾಶಿಯವರು ತುಂಬ ನೀವು ಬೇಕಾದ್ರೆ ವೃಶ್ಚಿಕ ರಾಶಿಯವ್ರ ಮನೇಲಿ ನೋಡಿ, ಅವ್ರ ಹೆಂಡ್ತಿನ, ಅವ್ರ ಅಮ್ಮನ, ಅವ್ರ ಮಕ್ಕಳನ್ನ ಎಲ್ಲರೂ ಬಾಯಿಗೆ ಬಂದಾಗ ಬೈತಿರ್ತಾರೆ. ಅಮ್ಮ, ಅಕ್ಕ, ಲೂಸು, ಹಾಗೆ ಹೀಗೆಲ್ಲ ಬೈತಾ ಇರ್ತಾರೆ. ಈ ವಾರ ಪೂರ್ತಿ ಜಾಸ್ತಿ ಲೂಸ್ ಆಗಿಬಿಡ್ತಾರೆ ವೃಶ್ಚಿಕ ರಾಶಿಯವರು, ತುಂಬ ಬೈತಾರೆ. ಹಾಗಾಗಿ ಬೈದಲೇ ಇದ್ದರೆ ಒಳ್ಳೆಯದು. ಯಾಕಂದರೆ ಶಾಪಗಳು ಒಳ್ಳೆಯದಲ್ಲ. ನನಗೂ ಗೊತ್ತಿಲ್ಲವೋ, ನಾನು ಕೂಡ ಮನುಷ್ಯ, ನನಗೆ ಜ್ಞಾನ ಇರ್ಬೋದು, ಆದರೆ ಶಾಪ ಬೇಕೇ ಬೇಕಾಗುತ್ತೆ. ಶಾಪಗಳು ಏನಾಗುತ್ತೆ ಅಂತ ಹೇಳುತ್ತೆ.